ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫರ್ ಸ್ಟಾರೋಗೆ ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಕ್ವಿಕ್ ಆಗಿ ನಮ್ಮ ಗೈಡ್ಸು, ನಮ್ಮ ಏಂಜಲ್ಸು, ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ ನಮ್ಮ ಗಮನಕ್ಕೆ ಏನು ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಅವರ ಮೆಸೇಜಸ್ ಏನಿದೆ, ಅವರ ಬ್ಲೆಸ್ಸಿಂಗ್ಸ್ ಏನಿದೆ. ಸೊ ಕ್ವಿಕ್ ಆಗಿ ನಮ್ಮ ಗೈಡ್ಸ್ ಜೊತೆ ಕನೆಕ್ಟ್ ಆಗೋಣ, ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳೋಣ, ಸ್ವಲ್ಪ ನಮ್ಮ ಲೈಫಿಗೆ ಬೇಕಾಗಿರುವಂಥ ಮಾರ್ಗದರ್ಶನನ ರಿಸೀವ್ ಮಾಡ್ಕೊಳ್ಳೋಣ. ಎಲ್ಲರೂ ರೆಡಿ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಲೆಟ್ ಸ್ಟಾರ್ಟ್ ಇವತ್ತಿನ ರೀಡಿಂಗ್ನ. ಕ್ವಿಕ್ ಗೈಡೆನ್ಸ್ ಆ್ಯಂಡ್ ಮೆಸೇಜಸ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಬಂದು ಈಶಲ್, ಓಕೆ. ಸೊ ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಬಂದು ಈಶಲ್, ಓಕೆ. ಸೊ ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಗೈಡ್ಸಿಂದ ಈ ಸಮಯದಲ್ಲಿ ನಿಮಗೆ ತಲುಪಬೇಕಾಗಿರುವಂಥ ಸಂದೇಶಗಳು. ಸೊ ಲೆಟ್ ಸ್ಟಾರ್ಟ್. ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ವಿಲ್ ಬಿ ಸ್ಟಾರ್ಟಿಂಗ್ ಯುವರ್ ರೀಡಿಂಗ್. ಟೈಮ್ ಬೇಕಿದ್ರೆ ಪಾಸ್ ಮಾಡಿ, ಬಟ್ ವಿ ವಿಲ್ ಸ್ಟಾರ್ಟ್ ಗ್ರೂಪ್ ನಂಬರ್ 1 ಇವಾಗ. ಗ್ರೂಪ್ ನಂಬರ್ 1 ನೀವು ಈಶಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ತೋರಿಸ್ತಾ ಇರೋವಂಥ ಇಮೇಜು ಅಥವಾ ನನಗೆ ಮಾಡ್ತಾ ಇರೋವಂಥ ಫೀಲಿಂಗ್ ಬಂದು ಅಥವಾ ನನಗೆ ಬರ್ತಾ ಇರೋವಂಥ ಫೀಲಿಂಗ್ ಬಂದು ನಿಮ್ಮ ಗೈಡ್ಸಿಂದ ನಾವಿವಾಗ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಾವು ಶೂ ಹಾಕೊಂಡಾಗ ಒಳಗಡೆ ಒಂದೇ ಒಂದು ಮರಳು ಸೇರ್ಕೊಂಡಿದ್ದಾಗ ನಾವು ವಾಕ್ ಮಾಡಬೇಕಾದ್ರೆ ಅದು ಎಲ್ಲಿದೆ, ಎಲ್ಲಿ ಸಿಗಾಕೊಂಡಿದೆ ಅಂತ ಗೊತ್ತಿಲ್ಲ, ಬಟ್ ಅದು ರಬ್ಬ ಆಗ್ತಾ ಇರುತ್ತೆ ನಮ್ಮ ಫೀಟಿಗೆ. ಆ್ಯಂಡ್ ಇಟ್ ಈಸ್ ಸೋ ಇರಿಟೇಟಿಂಗ್. ಆ ಕಾಲಲ್ಲಿ ನಾವು ನಡಿಬೇಕಾದ್ರೆ ಅದು ನಮಗೆ ಒತ್ತುತ್ತಾ ಇರುತ್ತೆ ಕಾಲು. ಆ್ಯಂಡ್ ಇಟ್ ಈಸ್ ಅನಾಯಿಂಗ್. ಇಟ್ ಈಸ್ ನಾಟ್ ಅ ಬಿಗ್ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್ ಅಲ್ಲ, ಬಟ್ ಆ ಸಣ್ಣದೊಂದು ಮರಳು ಬಂದು ಇಟ್ ಈಸ್ ಇರಿಟೇಟಿಂಗ್. ನಾವು ನಡೆಯುವಂಥ ಒಂದು ಹಾದಿನ ಅಥವಾ ನಮ್ಮ ಒಂದು ಆ ಎಕ್ಸ್ಪೀರಿಯನ್ಸ್ನ, ನಡೆಯುವಂತಹ ಒಂದು ಎಕ್ಸ್ಪೀರಿಯನ್ಸನ್ನು ಹಾಳು ಮಾಡ್ತಾ ಇರುವಂಥ ಒಂದು ಎಕ್ಸಾಂಪಲ್ನ ಕೊಡ್ತಾ ಇರೋದು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಮೇ ಬಿ ದೆರ್ ಇಸ್ ಸಮಥಿಂಗ್ ನೀವು ಈ ಸಮಯದಲ್ಲಿ ಅಡ್ರೆಸ್ ಮಾಡಬೇಕಾಗಿರೋದು. ಮೇ ಬಿ ಇಟ್ ಈಸ್ ವೆರಿ ಸ್ಮಾಲ್, ಅಂಥ ಒಂದು ದೊಡ್ಡ ಸಿಗ್ನಿಫಿಕೆಂಟ್ ಪ್ರಾಬ್ಲಮ್ ಅಲ್ಲದೆ ಇರ್ಬೋದು, ಬಟ್ ಯು ನೋ ಆ ಪ್ರಾಬ್ಲಮ್ನ ನೀವು ಅಡ್ರೆಸ್ ಮಾಡಬೇಕು. ಅದೇನಿದೆ ನೋಡಬೇಕು. ಲೈಕ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಆ ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ ಅಂತ ಹೇಳಿ ನಿಮ್ಮ ಮೈಂಡಲ್ಲಿ ಆ ಥರ ಏನಾದರೂ ನಡೀತಿದ್ರೆ ಈ ಸಮಯದಲ್ಲಿ ಪ್ಲೀಸ್ ಟೇಕ್ ಸಮ್ ಆ್ಯಕ್ಷನ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ಅಗೇನ್ ಇಟ್ ಇಸ್ ನಾಟ್ ಅ ಬಿಗ್ ಪ್ರಾಬ್ಲಮ್. ಆ ಶೂ ಅಲ್ಲಿ ಅಥವಾ ಸಾಕ್ಸ್ ಒಳಗಡೆ ಆ ಮರಳು ಸಿಗಾಕೊಂಡಾಗ ಇಟ್ಸ್ ನಾಟ್ ಅ ಬಿಗ್ ಪ್ರಾಬ್ಲಮ್, ಬಟ್ ಸುಮಾರು ಹೊತ್ತು ನಾವು ನಡಿಬೇಕಂತ ಅಂದರೆ ನಾವು ಕಂಫರ್ಟಬಲ್ ಆಗಿರೋ ಶೂ ಹಾಕ್ಕೊಳ್ಬೇಕು. ಮತ್ತು ನಮ್ಮ ಶೂ ಅಲ್ಲಿ ಆ ಥರ ಒಂದು ಮರಳು ಅಥವಾ ಒಂದು ಸಣ್ಣದಾಗಿರುವಂಥ ಕಲ್ಸಿಗೆ ಹಾಕೊಂಡ್ರೆ ಇಟ್ ಈಸ್ ರಿಯಲಿ ನಾಟ್ ಕಂಫರ್ಟಬಲ್ ಮೈ ಎಂಟೈರ್ ವಾಕಿಂಗ್ ಎಕ್ಸ್ಪೀರಿಯನ್ಸು. ಆ್ಯಂಡ್ ಆಲ್ಸೋ ಕಣ್ಣೊಳಗಡೆ ಆ ಒಂದೇ ಒಂದು ಸಣ್ಣದು ಅದು ಐ ಡೋಂಟ್ ನೋ, ಲೈಕ್ ಕಣ್ಣಿಗೆ ಒತ್ತುತ್ತಾ ಇರುತ್ತೆ. ಅಲ್ಲಿ ಎಲ್ಲಿ ಏನು ಸಿಗಾಕೊಂಡಿದೆ ಅಂತ ಗೊತ್ತಿಲ್ಲ, ಬಟ್ ಆ ನೀರು ಹಾಕಿ ಅದನ್ನು ಕಣ್ಣಿಂದ ತೆಗಿಬೇಕು. ವಿ ಹ್ಯಾವ್ ಟು ಡೂ ಸಮಥಿಂಗ್. ಇಲ್ಲಾಂದರೆ ಆ ಕಣ್ಣು ಇರಿಟೇಟ್ ಆಗ್ತಾ ಇದೆ, ಕಣ್ಣು ಕೆಂಪಗಾಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ವಿ ಹ್ಯಾವ್ ಟು ಡೂ ಸಮಥಿಂಗ್. ಆ ಪ್ರಾಬ್ಲಮ್ ಸಣ್ಣದೇ ಇರ್ಬೋದು, ಬಟ್ ಇಟ್ ಈಸ್ ಟೈಮ್ ಫಾರ್ ಯು ಟು ಅಡ್ರೆಸ್ ಆ ಪ್ರಾಬ್ಲಮ್ನ ಅಂತ ಹೇಳ್ತಾ ಇರೋದು. ಮೇ ಬಿ ಕೆಲವ್ರಿಗೆ ಹೆಲ್ತ್ ರಿಲೇಟೆಡ್ ಇಶ್ಯೂ ಇರ್ಬೋದು, ಮೇ ಬಿ ಹೆಲ್ತ್ ಬಂದು ಸಿಕ್ಕಾಪಟ್ಟೆ ಏನಂತ ಪ್ರಾಬ್ಲಮ್ ಆಗಿಲ್ಲ. ಸೊ ಟೈಮ್ ಇದೆ, ನೋಡ್ಕೊಳ್ಳೋಣ, ಪೋಸ್ಟ್ಪೋನ್ ಮಾಡೋಣ ಅನ್ನೋ ಥರ ನಿಮ್ಗೆ ಏನಾದರೂ ಇಗ್ನೋರ್ ಮಾಡ್ತಿದ್ರೆ ಯಾವುದನ್ನಾದರೂ, ದಿಸ್ ಈಸ್ ದ ಟೈಮ್. ಆ ಸಣ್ಣದಾಗಿದ್ದಾಗಲೇ ನಾವು ಅದನ್ನು ಅಡ್ರೆಸ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಸೊ ಟೇಕ್ ಕೇರ್ ಆಫ್ ದಟ್ ಸ್ಮಾಲ್ ಅನಾಯನ್ಸ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಆಗ್ತಾ ಇರೋದು. ಬಿಕಾಸ್ ಆನ್ ಅ ಲಾಂಗ್ ರನ್ ಲೆಟ್ಸೇ ಆ ಥರ ಒಂದು ಶೂ ಅಲ್ಲಿ ನಾವು ಒಳಗಡೆ ಸೇರ್ಕೊಂಡಿರುವಂತಹ ಕಲ್ಲಿರ್ಬೋದು, ಒಂದೇ ಒಂದು ಸ್ಮಾಲ್ ಗ್ರೇನ್ ಆಫ್ ಸ್ಯಾಂಡ್ ಇರ್ಬೋದು. ಮೇ ಬಿ 5 ಮಿನಿಟ್ಸ್ ನಡೆದ್ರೆ ಕಾಲಿಗೆ ಏನೂ ತೊಂದರೆ ಆಗೋದಿಲ್ಲ. ಮೇ ಬಿ ಒಂದು 15 ಮಿನಿಟ್ಸ್ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ನಡಿಬೋದು. ಲೆಟ್ಸೇ ಒಂದು 4 ಕಿಲೋಮೀಟರ್ಸ್ ನಡಿಬೇಕು. ಇಟ್ ಈಸ್ ನಾಟ್ ಐಡಿಯಲ್. ಸೊ ಈ ಸದ್ಯಕ್ಕೆ ನಮ್ಮ ಹೆಲ್ತ್ ಹೆಂಗೋ ನಡೀತಾ ಇದೆ ಅಂತ ಇರ್ಬೋದು, ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದನ್ನು ಬಿಫೋರ್ ಇಟ್ ಬ್ಲೋಸ್ ಅಪ್, ದೊಡ್ಡ ಪ್ರಾಬ್ಲಮ್ ಆಗೋದಕ್ಕೆ ಮುಂಚೆ ಇಟ್ ಈಸ್ ಟೈಮ್ ಫಾರ್ ಯು ಟು ಅಡ್ರೆಸ್ ಅದೇನು ಸಣ್ಣ ಪ್ರಾಬ್ಲಮ್ ಇದೆ, ವಾಟ್ ಈಸ್ ದಟ್ ಯು ವಾಂಟ್ ಟು ಡೂ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಇಟ್ ಈಸ್ ಟೈಮ್ ಫಾರ್ ಯು ಟು ಅಡ್ರೆಸ್ ಆ ಪ್ರಾಬ್ಲಮ್ನ. ಅದು ಹೋಗ್ತಾ ದೊಡ್ಡದಾಗೋ ಸಾಧ್ಯತೆ ಇರುತ್ತೆ. ಲೆಟ್ಸೇ ಸಣ್ಣದಾಗಿರೋಂಥ ಒಂದು ಫೈಟ್ ಆಗಿರ್ಬೋದು, ಅವ್ರು ಬಂದು ಸಾರಿ ಕೇಳಿ ಅಥವಾ ಲೆಟ್ಸ್ ಜಸ್ಟ್ ಇಗ್ನೋರ್ ಏನೂ ಆಗಿಲ್ಲ ಅನ್ನೋ ಥರ. ಸೊ ಅದು ಎಮೋಷನ್ಸ್ನ ನಾವು ಸಪ್ರೆಸ್ ಮಾಡ್ತಾ ನೆನಪಿದೆ ಅವತ್ತಾಗಿದ್ದ ಫೈಟಲ್ಲಿ ನೀವೇನು ಹೇಳಿದ್ರಿ, ನಾನೇನು ಹೇಳಿದೆ ಅಂತ ಹೇಳಿ ಮುಂದೊಂದು ದಿನ ನಾವು ಅದನ್ನು ಆಚೆ ತೆಗೆದು ಆವತ್ತು ಆ ನೆನಪಾಗಿ ಸುಮ್ಮನೆ ಅನ್ನೆಸೆಸರಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಿಂತ ಲೆಟ್ಸ್ ಜಸ್ಟ್ ಅಡ್ರೆಸ್ ಆ ಪ್ರಾಬ್ಲಮ್ನ ಇವಾಗಲೇ, ಅದು ಸಣ್ಣದಾಗಿದ್ದಾಗಲೇ.
ಅದರಿಂದ ಅಂಥ ಒಂದು ದೊಡ್ಡ ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್ ಪ್ರಾಬ್ಲಮ್ ಆಗಿಲ್ಲ. ಬಟ್ ಇಟ್ ಇಸ್ ಟೈಮ್ ಆ ಸಣ್ಣ ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡೋದು ಅಂತ ಹೇಳ್ತಾ ಇದ್ದು. ವಿ ಹ್ಯಾವ್ 2 ಆಫ್ ಕಪ್ಸ್. ಕೆಲವ್ರಿಗೆ ಇದು ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು, ಇನ್ನು ಕೆಲವ್ರಿಗೆ ಇದು ನಿಮ್ಮ ಜೊತೆಗಿರುವಂಥ ನಿಮ್ಮ ಸಂಬಂಧದ ಬಗ್ಗೆ ಇರ್ಬೋದು. ಲೆಟ್ಸೆ ನಿಮ್ಮ ಸೆಲ್ಫ್ ಕೇರ್ ಅಥವಾ ನಿಮ್ಮ ರೂಟೀನ್ ಏನೋ ಇದೆ, ಬಟ್ ಅದನ್ನು ನಿಮಗೆ ಗೊತ್ತು ಮಾಡಬೇಕಂತ ಹೇಳಿ ಅಂತಹ ಒಂದು ಪ್ರಾಬ್ಲಮ್ ಇಲ್ವಲ್ಲ, ಲೆಟ್ಸ್ ಜಸ್ಟ್ ಕಂಟಿನ್ಯೂ. ಹೆಂಗೆ ಜೀವನ ನಡೀತಾ ಇದೆ, ಏನು ಯಾವತ್ತೂ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಮಾಡಿಲ್ಲ, ಜೀವನ ಆಗಲಿಲ್ವಾ? ಸೊ ಲೆಟ್ಸ್ ಜಸ್ಟ್ ಕಂಟಿನ್ಯೂ. ಇದೆಲ್ಲ ಹೊಸ ಐಡಿಯಾಲಜಿ ಈಗಿನ ಕಾಲದಲ್ಲಿ ಮಾತಾಡ್ತಾ ಇರೋರು. ಸೊ ವಾಟ್ ಇಸ್ ಸೆಲ್ಫ್ ಕೇರ್, ವಾಟ್ ಇಸ್ ಸೆಲ್ಫ್ ಲವ್, ವಾಟ್ ಇಸ್ ಲೆಟ್ಸ್ ಸೇ ಎಕ್ಸಸೈಸ್ ಮಾಡೋದು, ಲೈಕ್ ಯು ಮೇ ಬಿ ಇಗ್ನೋರಿಂಗ್ ಸಮಥಿಂಗ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಇಟ್ ಈಸ್ ಟೈಮ್ ಫಾರ್ ಯು ಟು ಅಡ್ರೆಸ್. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಮುಖಾಂತರ ತೋರಿಸೋ ರಿಲೇಷನ್ಶಿಪ್ಪಲ್ಲಿ ಇಶ್ಯೂ ಇರ್ಬೋದು ಅಥವಾ ಹೆಲ್ತಲ್ಲಿ. ದಟ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಮೇನ್ ಆಗಿ ನಿಮಗೆ. ದೆರ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ಅಡ್ರೆಸ್ ಈ ಸಮಯದಲ್ಲಿ. ಕಿಂಗ್ ಆಫ್ ಸ್ವಾರ್ಡ್ಸ್ ಇದು ಮೆಂಟಲಿ ಕೂಡ ನಿಮಗೆ ಇದು ಸ್ವಲ್ಪ ಸ್ಲೈಟಾಗಿ ಸ್ಟ್ರೆಸ್ ಮಾಡ್ತಿರ್ಬೋದು. ಕೆಲವ್ರಿಗೆ ಇದು ದೊಡ್ಡ ಸ್ಟ್ರೆಸ್ಸೇ ಇರ್ಬೋದು. ನಿಮಗೆ ಗೊತ್ತು ಇದನ್ನು ಮಾಡಲೇಬೇಕು ಅಥವಾ ಅದನ್ನು ಅಡ್ರೆಸ್ ಮಾಡಲೇಬೇಕು. ಅದೇನಿದೆ ನಾನು I have to talk or I have to discuss or I have to release something ಅಥವಾ I have to take this action. ಈ ಆ್ಯಕ್ಷನ್ ತೊಗೊಳ್ಬೇಕು ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡೋದಕ್ಕೆ. ಬಟ್ ಐ ಆಮ್ ಪೋಸ್ಟ್ಪೋನಿಂಗ್. ಏನು ಅಂಥ ಒಂದು ಪ್ರಾಬ್ಲಮ್ ಆಗಿಲ್ವಲ್ಲ, ಸೊ ಅಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿಲ್ಲ, ಸೊ ಇನ್ನೂ ಟೈಮ್ ಇದೆ, ಸೊ ಲೆಟ್ ಮಿ ಪೋಸ್ಟ್ಪೋನ್. ಮೇ ಬಿ ಇನ್ನೂ ಒಂದು 3 ತಿಂಗಳ ಆಗಲಿ, ಇನ್ನೂ ದೊಡ್ಡ ಪ್ರಪೋರ್ಷನ್ ಆಗಿ ಲೈಕ್ ಮೇ ಬಿ ಒಂದು ದೊಡ್ಡ ಬಿಗ್ ಫೈಟ್ ಆದಮೇಲೆ ಮೇ ಬಿ ಐ ವಿಲ್ ಗೋ ಅಡ್ರೆಸ್ ಅಂತ ಅನ್ನೋದಕ್ಕಿಂತ. ಸೊ ಇಟ್ ಇಸ್ ಟೈಮ್ ನೀವು ಅದೇನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅಥವಾ ಏನದು ಸ್ಮಾಲ್ ಅನಾಯನ್ಸ್ ನಿಮ್ಮ ಮೈಂಡಲ್ಲಿರೋದು. ಲೆಟ್ಸ್ ನಿಮ್ಮ ಮನೆಯಲ್ಲಿ ಏನಾದರೂ ಹೇಳಿರ್ಬೋದು. ಬಿಕಾಸ್ ಈ ಕಾರ್ಡಲ್ಲಿ ಬಂದು ಲೈಕ್ ಎವ್ರಿಬಡಿ ಆರ್ ಬ್ಲೇಮಿಂಗ್ ಹರ್. ಎಲ್ಲರೂ ಅವ್ರ ಕಡೆ ಬೆರಳು ಮಾಡ್ತಾ ಇರೋದು ಅಥವಾ ದೇರ್ ಇಸ್ ಸಮಥಿಂಗ್ ದಟ್ ಈಸ್ ಹರ್ಟಿಂಗ್ ಹರ್. ಆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಏನೋ ಹರ್ಟ್ ಆಗ್ತಾ ಇರೋದು ಮನಸ್ಸಿನಲ್ಲಿ. ಬಟ್ ನಾವು ಅದನ್ನು ಹೇಳ್ಕೊಳ್ಳಿಲ್ಲ ಅಂತಂದರೆ ಅಥವಾ ಆ ವ್ಯಕ್ತಿಗೆ ನಾವು ಯಾರು ಹರ್ಟ್ ಮಾಡಿದ್ದಾರೆ ಅಥವಾ ಯಾರಿಂದ ಆ ನೋವು ಆಗ್ತಾ ಇದೆ, ಅವ್ರಿಗೆ ನೋವು ಆಗ್ತಿದೆ ಅಂತ ಕೂಡ ಗೊತ್ತಿಲ್ಲ ಅಂತ ಅಂದರೆ, ನಾನು ಹೇಳಿರೋ ಒಂದು ಇನ್ಸಿಡೆಂಟಿಂದ ಅವ್ರಿಗೆ ನೋವು ಆಗಿದೆ ಅನ್ನೋವಂಥ ಒಂದು ತಿಳುವಳಿಕೆನೂ ಆ ವ್ಯಕ್ತಿಗೆ ಅಥವಾ ಆ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ನಡೆದಂಥ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅವ್ರಿಗೆ ಗೊತ್ತು ಕೂಡ ಆಗಿಲ್ಲ ನೀವು ನೋವಲ್ಲಿ ಇದ್ದೀರಾ ಅಥವಾ ನೀವು ಪ್ರಾಬ್ಲಮಲ್ಲಿ ಇದ್ದೀರಾ ಅಂತ ಅಂದರೆ ಹೌ ವಿಲ್ ಯು ಸಾಲ್ವ್ ದಟ್ ಇಶ್ಯೂ. ಸೊ ನಿಮ್ಮನ್ನು ನೀವೇ ಆ ಸಿಚುವೇಷನಲ್ಲಿ ನಿಮ್ಮನ್ನು ನೀವೇ ಫೋರ್ಸ್ ಮಾಡಿಕೊಂಡು ಲೈಕ್ ಯು ಆರ್ ಪುಷಿಂಗ್ ಯೋರ್ ಸೆಲ್ಫ್ ಟು ನಾಟ್ ಟೇಕ್ ಆ್ಯಕ್ಷನ್ ಆ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ. ಬಟ್ ಯು ಹ್ಯಾವ್ ಟು ಡೂ ಸಮಥಿಂಗ್. ಆ ಸಿಚುವೇಷನಲ್ಲಿ ನೀವೇನೋ ಒಂದು ಮಾಡಬೇಕು, ಅದನ್ನು ರಿಲೀಸ್ ಮಾಡೋದಕ್ಕೆ ಅಥವಾ ಅದನ್ನು ಅಡ್ರೆಸ್ ಮಾಡೋದಕ್ಕೆ. ಆ ಶೂ ಎಕ್ಸಾಂಪಲ್ ಕೊಟ್ಟಿದ್ದು, ಆ ಶೂ ತೆಗೆದು ಸಾಕ್ಸ್ ಒಂದ್ಸಲ ಒದ್ರಿ, ಮೇ ಬಿ ವಾಷಿಂಗ್ ಮಿಷಿನ್ಗೆ ಆ ಸಾಕ್ಸ್ನ ಹಾಕಿ, ಮೇ ಬಿ ಶೂನ ಒಂದ್ಸಲ ವಾಶ್ ಮಾಡಿ, ಮೇ ಬಿ ಬಿಸಿಲಿಗಿಟ್ಟು, ವಿ ಡೋಂಟ್ ನೋ, ವಿ ಹ್ಯಾವ್ ಟು ಡೂ ಸಮಥಿಂಗ್. ಆ ಸಣ್ಣ ಅನಾಯನ್ಸ್ ಏನಿದೆ, ಆ ಕಣ್ಣಿಗೆ ಧೂಳು ಬಿದ್ದಿರೋದು ಅಥವಾ ಒಂದೇ ಒಂದು ಸಣ್ಣ ಸ್ಯಾಂಡ್ ಡಸ್ಟು ಸಮಥಿಂಗ್ ಕಣ್ಣಿಗೆ ಬಿದ್ದಿರೋದು, ಹಾಗೆ ಕಣ್ಣು ಮಿಟಕ್ಸ್ತಾನೆ ಇದ್ದರೆ ದೆರ್ ವಿಲ್ ಬಿ ಲೈಕ್ ಇರಿಟೇಷನ್, ಅನಾಯನ್ಸ್, ಏನು ಮಾಡೋದಕ್ಕೂ ಮೂಡಿರೋದಿಲ್ಲ. ಸೊ ಯಾವುದೋ ಒಂದು ಏರಿಯಾ ಬಂದು ಇಟ್ ಈಸ್ ಟೇಕಿಂಗ್ ಅವೇ ನಿಮ್ಮ ಎಲ್ಲ ಎನರ್ಜಿನ, ಇಟ್ ಈಸ್ ಡ್ರೈನಿಂಗ್ ನಿಮ್ಮ ಎನರ್ಜಿನ. ಸೊ ಇಟ್ ಈಸ್ ಟೈಮ್ ಫಾರ್ ಯು ಟು ಅಡ್ರೆಸ್ ದಟ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ದೆರ್ ಇಸ್ ಸಮಥಿಂಗ್ ದಟ್ ಈಸ್ ಬಗ್ಗಿಂಗ್ ಯು ಆರ್ ಇರಿಟೇಟಿಂಗ್ ಯು ಆರ್ ಯು ಹ್ಯಾವ್ ಟು ಅಡ್ರೆಸ್ ಅದನ್ನು. ಲೈಕ್ ಡೋಂಟ್ ವೇಟ್ ದೊಡ್ಡ ಪ್ರಾಬ್ಲಮ್ ಆಗೋದಕ್ಕೆ, ಆರ್ ಡೋಂಟ್ ಪೋಸ್ಟ್ಪೋನ್ ಈ ಪರ್ಟಿಕ್ಯುಲರ್ ಸಿಚುವೇಷನನ್ನು. ಡೂ ಇಟ್ ರೈಟ್ ನಾವು. ಕೆಲವ್ರಿಗೆ ಇದು ಪಾಸ್ಟ್ನ ರಿಲೀಸ್ ಮಾಡುವಂಥದ್ದು ಇರ್ಬೋದು. ಮೇ ಬಿ ಯು ಆರ್ ಜಸ್ಟ್ ಕ್ಯಾರಿಯಿಂಗ್ ಐ ಆಮ್ ಸ್ಟಿಲ್ ನಾಟ್ ರೆಡಿ ಅಂತ ಹೇಳಿ, ಅಥವಾ ದೆರ್ ಇಸ್ ಲಾಟ್ ಆಫ್ ಪೇನ್ ಆರ್ ದೆರ್ ಇಸ್ ಸಮಥಿಂಗ್ ದಟ್ ಯು ನೀಡ್ ಟು ರಿಲೀಸ್. ಕೆಲವ್ರಿಗೆ ನೀವು ಫ್ಯೂಚರಿಗೆ ನಿಮ್ಮ ಫ್ಯೂಚರ್ ಲೈಫ್ಗೆ ನೀವು ಎಂಟರ್ ಆಗಬೇಕಂತ ಅಂದರೆ ಅಥವಾ ನಿಮ್ಮ ಫ್ಯೂಚರ್ ಟೈಮ್ ಲೈನ್ಗೆ ಫ್ಯೂಚರ್ ಪಾಸಿಬಿಲಿಟೀಸ್ಗೆ ನಾವು ಎಂಟರ್ ಆಗೋದಕ್ಕೆ ಸೊ ಆಬ್ವಿಯಸ್ಲಿ ನಮಗೆ ಬೇಡದೇ ಇರೋದನ್ನೆಲ್ಲ ಬಿಡಬೇಕಾಗಿರುತ್ತೆ. ಕೆಲವೊಂದ್ಸಲ ವ್ಯಕ್ತಿ ಇರ್ಬೋದು, ನಮ್ಮ ಜೀವನದಲ್ಲಿರುವಂಥ ಫ್ರೆಂಡ್ಶಿಪ್ ಇರ್ಬೋದು ಅಥವಾ ಹ್ಯಾಬಿಟ್ಸ್ ಇರ್ಬೋದು, ಪ್ಯಾಟರ್ನ್ ಇರ್ಬೋದು. ಸೊ ಯು ಆರ್ ಆಸ್ಕಿಂಗ್ ಫಾರ್ ಫ್ರೀಡಮ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಯು ನೀಡ್ ಫ್ರೀಡಮ್. ಸೊ ಫ್ರೀಡಮ್ ಹೇಗೆ ಬರುತ್ತೆ? ವೆನ್ ಯು ಹ್ಯಾವ್ ವೆನ್ ಯು ಆರ್ ರೆಡಿ ಟು ಅಡ್ರೆಸ್ ದ ಇಶ್ಯೂ. ಆ ಇಶ್ಯೂನ ಅಡ್ರೆಸ್ ಮಾಡೋದಕ್ಕೆ ನಾವು ರೆಡಿ ಆದಾಗ ಆ ಫ್ರೀಡಮ್ ಬರೋದು. ಮತ್ತು ನಮ್ಮ ಫ್ಯೂಚರಲ್ಲಿ ನಮ್ಗೆ ಯಾವ ಥರ ಬೇಕು ಅದನ್ನು ಡಿಸೈನ್ ಮಾಡೋದಕ್ಕೆ ಯು ಶುಡ್ ಹ್ಯಾವ್ ದಟ್ ಫ್ರೀಡಮ್ ಟು ಡಿಸೈನ್, ಫ್ರೀಡಮ್ ಟು ಸ್ಪೀಕ್. ಸೊ ದೆರ್ ಇಸ್ ಸಮಥಿಂಗ್ ದಟ್ ಈಸ್ ಅನಾಯಿಂಗ್ ಯು ಆರ್ ಇರಿಟೇಟಿಂಗ್ ಯು. ಅದನ್ನು ಅಡ್ರೆಸ್ ಮಾಡೋದು ಈ ಸಮಯದಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೆಟ್ ಗೋ ಆಫ್ ದ ಪಾಸ್ಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ಈ ಕಾರ್ಡೂ ಬಂದು ಫ್ಯೂಚರ್ ಅಂತ ತೋರಿಸ್ತಾ ಇರೋದು, ಈ ಕಾರ್ಡ್ ಬಂದು ಫ್ರೀಡಮ್ ಅಂತ ತೋರಿಸ್ತಾ ಇರೋದು. ನೆಕ್ಸ್ಟ್ ಕಾರ್ಡ್ ಬಂದು ಸೋಲ್ ಸ್ಯಾಟಿಸ್ಫ್ಯಾಕ್ಷನ್
ಸ್ಯಾಟಿಸ್ಫ್ಯಾಕ್ಷನ್ ಅಂತ ತೋರಿಸ್ತಾ ಇರೋದು. ಕೆಲವ್ರಿಗೆ ದಿಸ್ ಇಸ್ ಅ ಬಿಗ್ ಥಿಂಗ್. ಓಕೆ, ನಿಮ್ಮ ಇಂಟ್ಯೂಷನ್ ಆಲ್ರೆಡಿ ನಿಮ್ಗೆ ಹೇಳ್ತಾ ಇರ್ಬೋದು ಇದೊಂದು ಡಿಸಿಷನ್ ತೊಗೊಳ್ಬೇಕು ಅಥವಾ ಈ ಡೈರೆಕ್ಷನಲ್ಲಿ ಹೋಗ್ಬೇಕಂತ ಹೇಳಿ. ಸೊ ಎಷ್ಟೊಂದು ಸೈನ್ಸು ಸಿಂಕ್ರೊನಾಸಿಟೀಸ್ ಎಲ್ಲ ತೋರಿಸ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಆರ್ಕೇಂಜಲ್ ಮೈಕಲ್ ಬರ್ತಾ ಇರೋದು. ದಿಸ್ ಇಸ್ ಅ ಬ್ಯೂಟಿಫುಲ್ ಲೈಕ್ ಸ್ಟ್ರೇಟ್ ಫಾರ್ವರ್ಡ್ ರೀಡಿಂಗ್. ಐ ಡೋಂಟ್ ಥಿಂಕ್ ಸೊ ತುಂಬ ಮಾತಾಡೋದಿಲ್ಲ ಅಂದ್ಕೊಳ್ತೀನಿ ಈ ರೀಡಿಂಗಲ್ಲಿ. ಬಿಕಾಸ್ ಆರ್ಕೇಂಜಲ್ ಮೈಕಲನ್ನು ಹೇಳ್ತಾ ಇರೋದು ದೇರ್ ಇಸ್ ಸಮಥಿಂಗ್ ದಟ್ ಯು ನೀಡ್ ಟು ಕಟ್ ಆರ್ ರಿಲೀಸ್ or speak or decide. There is something ನೀವು ಮಾಡಬೇಕಾಗಿರುವಂಥದ್ದು, ಆ ಇಶ್ಯೂನ ಅಡ್ರೆಸ್ ಮಾಡಬೇಕಾಗಿರುವಂಥದ್ದು ಈ ಸಮಯದಲ್ಲಿ. ಬಿಕಾಸ್ ನಿಮ್ಮ ಇಂಟ್ಯೂಷನು ನಿಮಗೆ ಹೇಳ್ತಾ ಇದೆ ಆ್ಯಂಡ್ ನಿಮಗೆ ಅದು ಅರ್ಥನೂ ಆಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಏನೋ ಹೇಳ್ತಾ ಇದೆ ಅಥವಾ ಇದು ಪ್ರಾಬ್ಲಿ ಹ್ಯಾವ್ ಟು ಡೂ ಸಮಥಿಂಗ್ ಈ ಸಿಚುವೇಷನಲ್ಲಿ ಅಂತ ಹೇಳಿ. ಬಟ್ ಮೇ ಬಿ ವಿ ಆರ್ ಪೋಸ್ಟ್ಪೋನಿಂಗ್ ಸಮಥಿಂಗ್. ಓಕೆ, ಮೇ ಬಿ ನಮ್ಮ ಲೈಫ್ನ ನಾವು ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ. ನಿಮಗೆ ಬರ್ತಾ ಇರೋ ಕಾರ್ಡ್ ಎಲ್ಲನೂ ವಿ ಆರ್ ಮೂವಿಂಗ್ ಫಾರ್ವರ್ಡ್. ಕೆಲವ್ರಿಗೆ ಮನೆ ಬದಲಾಯಿಸಬೇಕು ಅಂತ ಹೇಳಿ ನಿಮ್ಮ ಇಂಟ್ಯೂಷನ್ ಬರ್ತಾ ಇರ್ಬೋದು, ಅಥವಾ maybe I have to go join gym or yoga or something. I have to take some action ನನ್ನ ಹೆಲ್ತನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನನ್ನ ಲೈಫ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಮೇ ಬಿ ಜಾಬ್ ಚೇಂಜ್ ಅಂತ ಇರ್ಬೋದು. ಆ್ಯಸ್ ಸಿಂಪಲ್ ಆ್ಯಸ್ ಹ್ಯಾಬಿಟ್ ಚೇಂಜ್, ಅಥವಾ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ ಅನ್ನೋದ್ರಿಂದ ನಿಮ್ಮ ಲೈಫ್ ಸ್ಟೈಲ, ನಿಮ್ಮ ಲೈಫ್ ಪ್ಯಾಟರ್ನನ್ನು ಚೇಂಜ್ ಮಾಡೋದ್ರಿಂದ ಕೆಲವ್ರಿಗೆ ದೊಡ್ಡ ಡಿಸಿಷನ್ಸು like life altering decisions, like I have to change the job ಅಥವಾ relationship ಅಲ್ಲಿ I need the changes. So there is something ಆ ಕಾಲಲ್ಲಿ ಒತ್ತುತ್ತಾ ಇರುವಂಥ ಆ ಮರಳನ್ನು ಅಡ್ರೆಸ್ ಮಾಡೋದು ಈ ಸಮಯದಲ್ಲಿ ತುಂಬ ಮುಖ್ಯ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಹೇಳ್ತಾ ಇರುವಂಥದ್ದು. ವಿ ಹ್ಯಾವ್ 2 of wands ಬಿಕಾಸ್ ಇದನ್ನು ಅಡ್ರೆಸ್ ಮಾಡಿದಾಗ ವಿ ಹ್ಯಾವ್ ಲಾಡ್ ಆಫ್ ಪಾಸಿಬಿಲಿಟೀಸ್. ನಾವು ಮುಂದೆ ಹೋಗಬೇಕಾದ್ರೆ ಇಟ್ ಈಸ್ ಟೈಮ್ ಫಾರ್ ಯು ಟು ಲೆಟ್ ಗೋ, time for you to address a particular situation and prepare yourself for the freedom. You have asked for freedom. ಈ ಫ್ರೀಡಮ್ನ ನೀವು ಕೇಳಿದ್ದೀರಾ, ಈ ಫ್ರೀಡಮ್ ನಿಮ್ಮ ಕಡೆಗೆ ಬರ್ತಾ ಇದೆ, ಅಥವಾ ನೀವು ಅದ್ರ ಕಡೆಗೆ ಹೋಗ್ತಾ ಇದ್ದೀರಾ, ಅಥವಾ ನಿಮಗೂ ಫ್ರೀಡಮ್ದು there is this union that is happening. But there is no but. there is just a small adjustment ಅಥವಾ ಕೆಲವೊಂದು ಚೇಂಜಸ್ಗಳು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಗೆ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ನನಗೆ ಡೀಟೇಲ್ಸ್ ಕೊಡ್ತಾ ಇಲ್ಲ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಏನದು ಡೈರೆಕ್ಟಾಗಿ ಏನು ಮೆಸೇಜ್ ಅದು ಅಂತ ಅಂದರೆ, ಬಿಕಾಸ್ ಅವ್ರ ಪ್ರಕಾರ ನಿಮ್ಮ ಇಂಟ್ಯೂಷನ್ಗೆ ಗೊತ್ತಿದೆ ಅಥವಾ ನಿಮಗೆ ಆಲ್ರೆಡಿ ಗೊತ್ತಿದೆ ಇದು ಯಾವುದು, ಆ ಮರಳನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಂತ ಹೇಳಿ. ಸೊ ಇಟ್ ಕುಡ್ ಬಿ ಹೆಲ್ತ್, ಇಟ್ ಕುಡ್ ಬಿ ಡಿಸಿಷನ್ಸ್, ಅಥವಾ just simple adjustments ಲೈಫಲ್ಲಿ ಲೈಫ್ಸ್ಟೈಲ್ ಅಡ್ಜಸ್ಟ್ಮೆಂಟ್ಸು, something that you need to address ಈ ಸಮಯದಲ್ಲಿ. ಬಿಕಾಸ್ ಯು ಹ್ಯಾವ್ ಆಸ್ಕ್ಡ್ ಫಾರ್ ಸಮಥಿಂಗ್. ನೀವೇನೋ ಕೇಳಿದ್ದೀರಾ ಅದನ್ನು ಫುಲ್ ಫ್ಲೆಜ್ಡ್ ಆಗಿ ಪಡೆಯೋದಕ್ಕೆ ಅಥವಾ ಫುಲ್ ಫ್ಲೆಜ್ಡ್ ಆಗಿ ನಿಮ್ಮ ಲೈಫಿಗೆ ಅದನ್ನು ಇನ್ವೈಟ್ ಮಾಡೋದಕ್ಕೆ ಯು ಶುಡ್ ಮೇಕ್ ದಿಸ್ ಚೇಂಜ್. ಸೊ ಅದನ್ನು ಹೈಲೈಟ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತು. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ಅ ಕ್ವಿಕ್, ಪ್ರಿಸೈಸ್, ಸ್ಟ್ರೇಟ್ ಫಾರ್ವರ್ಡ್, ಟು ದ ಪಾಯಿಂಟ್ ರೀಡಿಂಗ್. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಈ ರೀಡಿಂಗು. ಸೊ ಡಿಡ್ ಇಸ್ ರೆಸನೇಟ್ ನಿಮ್ಮ ಪ್ರಾಬ್ಲಮ್ಗೆ ಅಥವಾ ನಿಮ್ಮ ಸಿಚುವೇಶನ್ಗೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಆರ್ಕೇಂಜಲ್ ಮೈಕಲ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು. ಆರ್ಕೇಂಜಲ್ ಮೈಕಲ್ ಇಸ್ ವೆನ್ ನಾವು ಪಾಸ್ನ ಕಟ್ ಮಾಡೋದಕ್ಕೆ ರೆಡಿ ಆಗ್ತೀವಿ, ನಮ್ಮ ಸೋಲ್ ಪರ್ಪಸ್ಗೆ ಸ್ಟೆಪ್ ಇನ್ ಆಗೋದಕ್ಕೆ ರೆಡಿ ಆಗ್ತೀವಿ. ಆರ್ಕೇಂಜಲ್ ಮೈಕಲ್ ಈಸ್ ದ ವಾರಿಯರ್ ಆ್ಯಂಡ್ ದ ಸಪೋರ್ಟರ್. ನಮ್ಮ ಪವರ್ಗೆ ನಾವು ಸ್ಟೆಪ್ ಇನ್ ಆಗೋದಕ್ಕೆ ಅಥವಾ ನಮ್ಮ ಸೋಲ್ ಪಾತ್ಗೆ ನಾವು ಮೂವ್ ಆಗೋದಕ್ಕೆ, ವಿಚ್ ಮೀನ್ಸ್ ಯು ಆರ್ ಇನ್ ದ ರೈಟ್ ಡೈರೆಕ್ಷನ್. ಸೊ ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳು ನಾವು ಮಾಡಬೇಕಾಗಿರೋದು. ಆ್ಯಂಡ್ just accept and make the changes and surrender to the universe. Okay, so that is the biggest message nimge. So I'm ready to claim my freedom anta heli kelgade comment ಮಾಡಿ. And also I'm listening to my intuition, so my intuition is guiding me. So that is what ನಿಮ್ಮ spiritual family ನಿಮಗೆ ಈ ಸಮಯದಲ್ಲಿ ಹೇಳಬೇಕು ಅನ್ಕೊಂಡಿದ್ದು. Thank you so much. ಇವತ್ತು ನನ್ನ ಜೊತೆ ಈ ಸಮಯನ ಕಳೆದಿದ್ದಕ್ಕೆ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿಂದ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಂಬರ್ 2, ನೀವು ಈ ಶಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇದು ನಿಮ್ಮ ಮೇಲೆ ಸ್ಪಾಟ್ಲೈಟ್ ಆಗಿದ್ದನ್ನು ತೋರಿಸ್ತಾ ಇದ್ದಾರೆ. ಈಗ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದಾಗ ಸ್ಟೇಜ್ ಫುಲ್ಲು ಬ್ಲ್ಯಾಂಕ್ ಆಗಿರುತ್ತೆ, ಡಾರ್ಕ್ ಆಗಿರುತ್ತೆ. ಸಡನ್ನಾಗಿ ಹೀರೋಯಿನ್ನು ಅಥವಾ ಮೇನ್ ಕ್ಯಾರೆಕ್ಟರ್ ಎಂಟರ್ ಆದಾಗ ದೆರ್ ವಿಲ್ ಬಿ ಅ ಸ್ಪಾಟ್ಲೈಟ್ ಅವ್ರ ಮೇಲೆ. ಓಕೆ, ಹೀ ಇಸ್ ದ ಮೇನ್ ಕ್ಯಾರೆಕ್ಟರ್ ಅಥವಾ ಕ್ಯಾರೆಕ್ಟರ್ ಎಂಟರ್ ಆಗ್ತಾ ಇದ್ದಾರೆ. ಸೊ ಎಂಟೈರ್ ಯಾರೆಲ್ಲ ಸ್ಟೇಡಿಯಮಲ್ಲಿ ಕೂತಿದ್ದಾರೆ ಅಥವಾ ಮುಂದೆ ಸೀಟಲ್ಲಿ ಕೂತಿದ್ದಾರೆ ಎಲ್ಲರ ದೃಷ್ಟಿನೂ ಅವ್ರ ಮೇಲೆ, ಯಾರ ಮೇಲೆ ಸ್ಪಾಟ್ಲೈಟ್ ಬಿದ್ದಿರುತ್ತೆ ಅವ್ರ ಮೇಲೆ ಬೀಳುತ್ತೆ. ಸೊ ಆ ಸೀನನ್ನು ತೋರಿಸ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ವಿಚ್ ಮೀನ್ಸ್ ಇಟ್ ಇಸ್ ಟೈಮ್ ಫಾರ್ ಯು ಟು ಕೈಂಡ್ ಆಫ್ ಶೈನ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಡೋಂಟ್ ಶೈ ಅವೇ. ಸೊ ಇಟ್ ಇಸ್ ಟೈಮ್ ಫಾರ್ ಯು ಟು ಟೇಕ್, ನಿಮ್ಮ ಸ್ಪಾಟ್ ಲೈಟ್ನ ತೊಗೊಳೋದಕ್ಕೆ, ನಿಮ್ಮ ಲೈಟನ್ನು ಶೈನ್ ಮಾಡೋದಕ್ಕೆ, ನಿಮ್ಮ
ಟ್ಯಾಲೆಂಟ್ಸ್ನ, ಸ್ಕಿಲ್ಸ್ನ, ನಿಮ್ಮ ಕೆಪಾಸಿಟಿನ ಈ ಪ್ರಪಂಚಕ್ಕೆ ತೋರಿಸೋದಕ್ಕೆ, ನಿಮ್ಮ ಸೋಲ್ ಪರ್ಪಸ್ನ ಫಾಲೋ ಮಾಡೋದಕ್ಕೆ, ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ಸ್ನ ಯೂಸ್ ಮಾಡಿ ಅದನ್ನು ಮಾನಿಟೈಸ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಟ್ಯಾಲೆಂಟ್ಸ್ ಥ್ರೂ ಅಥವಾ ನಿಮ್ಮ ಸ್ಕಿಲ್ಸ್ ಥ್ರೂ ಅಥವಾ ನಿಮ್ಮ ಸ್ಪಿರಿಚುವಲ್ ಎಬಿಲಿಟೀಸ್ ಥ್ರೂ ನಿಮ್ಮ ಇನ್ಕಮ್ನ ಜನ್ರೇಟ್ ಮಾಡೋದಕ್ಕೆ. ಸೊ ಜನರಿಗೆ ನಿಮಗಿರುವಂಥ ಮೇ ಬಿ ಹೀಲಿಂಗ್ ಕೆಪಾಸಿಟಿ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಸೊ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ನ ಈ ಪ್ರಪಂಚಕ್ಕೆ ತೋರಿಸೋವಂಥ ಒಂದು ಸಮಯ ಬಂದಿದೆ. ಡೋಂಟ್ ಹೈಡ್ away. So ಹೈಡ್ ಮಾಡೋದ್ರಲ್ಲಿ ಇನ್ನೇನು ಪ್ರಯೋಜನ ಇಲ್ಲ. ಯು ಹ್ಯಾವ್ ಟು ಆಕ್ಸೆಪ್ಟ್ ನಿಮಗಿರುವಂಥ ಎಬಿಲಿಟೀಸ್ನ ಆ್ಯಂಡ್ ದೆನ್ ಜಸ್ಟ್ ಶೋ ಕೇಸ್ ಟು ದ ವರ್ಲ್ಡ್ ಅಂತ ಹೇಳ್ತಾ ಇರೋದು. ಸೊ ಇಫ್ ಇಟ್ ಈಸ್ ನಾಟ್ ಅಬೌಟ್ ನಿಮ್ಮ ಸ್ಕಿಲ್ಸು, ನಿಮ್ಮ ಟ್ಯಾಲೆಂಟ್ಸು, ಇಟ್ ಇಸ್ ಟೈಮ್ ನಿಮ್ಮನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ಲೈಕ್ ದಿಸ್ ಈಸ್ ಹೂ ಐ ಆಮ್, ದಿಸ್ ಈಸ್ ಮೀ, ಲೈಕ್ ಇದು ನಾನು, ಲೈಕ್ ಐ ಲವ್ ದಿಸ್, ಐ ಲವ್ ಮೂವೀಸ್. ಸೊ ಯಾವ ಥರ ಮೂವೀಸ್ ಇಷ್ಟ, ಯಾವ ಥರ ಹಾಡು ಇಷ್ಟ, ಯಾವ ಥರ ರೆಡಿ ಆಗೋದು ಇಷ್ಟ, ಅಥವಾ ಯಾವ ಥರ ಪರ್ಫ್ಯೂಮ್ ಇಷ್ಟ, ಯಾವ ಥರ ಫ್ರೇಗ್ರೆನ್ಸ್ ಇಷ್ಟ, ಯಾವ ಥರ ಕಲರ್ ಇಷ್ಟ, ಅದನ್ನೆಲ್ಲ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಲೈಕ್ ಓನ್ ಮಾಡಿಕೊಂಡು ಟು ಲಿವ್ ಅಥೆಂಟಿಕ್ಲಿ, ಲೈಕ್ ದಟ್ ಪ್ಯೂರ್ ಅಥೆಂಟಿಕ್ ಎನರ್ಜಿನಲ್ಲಿ ನಾವು ಜೀವನ ಮಾಡುವಂಥ ಸಮಯ ಬಂದಿದೆ. ಸೊ ದೆರ್ ಇಸ್ ನೋ ನೆಸಸರಿ ನಾವು ಬೇರೆಯವ್ರು ಹೇಳ್ದಂಥ ಒಂದು ಒಪಿನಿಯನನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಯಾವ ಥರ ಒಂದು ಜೀವನ ಮಾಡ್ತಿದ್ವಿ. ಇಟ್ ಇಸ್ ಟೈಮ್ ನಮ್ಮದಾದಂಥ ಒಪಿನಿಯನನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು, ಅಥವಾ ನಮ್ಮ ಒಪಿನಿಯನ್ ಏನು ಅಂತ ಅರ್ಥ ಮಾಡ್ಕೊಳ್ಳೋವಂಥದ್ದು. ಎಲ್ಲರೂ ಹೇಳಿದ್ರು ನಿನಗೆ ಬ್ಲೂ ಕಲರ್ ಇಷ್ಟ, ಓ ಹೌದೇನೋ ನನಗೆ ಬ್ಲೂ ಕಲರ್ ಇಷ್ಟ. ನೋ. ಸೊ ಆಸ್ಕಿಂಗ್ ಯುವರ್ ಸೆಲ್ಫ್ ವಾಟ್ ಈಸ್ ಮೈ ಫೇವ್ರೆಟ್ ಕಲರ್ ಆ್ಯಂಡ್ ದೆನ್ ಓನಿಂಗ್. ಯಾರಾದರೂ ನಿಮಗೆ ಬ್ಲೂ ಕಲರ್ ಇಷ್ಟ, ಐ ನೋ ಅಂತ ಅಂದರೆ ಪ್ರಾಬಬ್ಲಿ ನಾಟ್ ಬ್ಲೂ ಕಲರ್. ಸೊ ಐ ಲವ್ ಬ್ಲ್ಯಾಕ್. ಸೊ ಧೈರ್ಯವಾಗಿ ರಿಜೆಕ್ಟ್ ಮಾಡೋದಕ್ಕೆ ಅಥವಾ ನೋ ಅಂತ ಹೇಳೋದಕ್ಕೆ ಅಥವಾ ಬೌಂಡ್ರಿ ಸೆಟ್ ಮಾಡೋದಕ್ಕೆ ಡೋಂಟ್ ಶೈ ಅವೇ ಅಂತ ಹೇಳ್ತಾ ಇರೋದು. ಇನ್ನು ಕೆಲವ್ರಿಗೆ ಲೈಕ್ ಹರ್ಮಿಟ್ ಮೋಡಲ್ಲಿ ಇದ್ದಿರ್ಬೋದು, ಲೈಕ್ ಅಂಥ ಒಂದು ಪ್ರೋಗ್ರೆಸ್ ಇಲ್ಲ, ಅಂಥ ಒಂದು ಗ್ರೋತ್ ಇಲ್ಲ, ಅಥವಾ ತುಂಬ ಇನ್ನರ್ ಥಿಂಕಿಂಗ್ ಅಥವಾ ಇನ್ನರ್ ವರ್ಕಿಂಗಲ್ಲಿ ತುಂಬ ಜನ ಇರ್ಬೋದು, ಸ್ವಲ್ಪ ಸ್ಟ್ಯಾಗ್ನೆನ್ಸಿನಲ್ಲಿದ್ದಂಥವ್ರು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ದ ಟೈಮ್ ಇಸ್ ಕಮಿಂಗ್. ಆ ಹರ್ಮಿಟ್ ಮೋಡ್ ಅಥವಾ ಆ ಸೈಲೆಂಟ್ ಮೋಡ್ ಅಥವಾ ರಿಸರ್ಚ್ ಮೋಡ್ ಅಥವಾ ಇನ್ನರ್ ವರ್ಕಿಂಗಲ್ಲಿದ್ದವರು, ಇಟ್ ಇಸ್ ಟೈಮ್ ಆ ಶ್ಯಾಡೋಯಿಂದ ಲೈಟ್ಗೆ ಬರೋವಂಥದ್ದು. ಸೊ ಸಮ್ ಪೀಪಲ್ ಆರ್ ಕಮಿಂಗ್ ಔಟ್ ಆ ಹರ್ಮಿಟ್ ಮೋಡಿಂದ ಆ್ಯಕ್ಟಿವ್ ಮೋಡ್ಗೆ, ಆ್ಯಕ್ಟಿವ್ ಆಗಿ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಳೋವಂಥ ಮೋಡ್ಗೆ ಬರ್ತಾ ಇದ್ದಾರೆ. ಕೆಲವೊಬ್ಬರು ಹೀಲಿಂಗ್ ಜರ್ನಿಗೆ ಹೋಗಿರ್ಬೋದು, ಮೇ ಬಿ ಹಾರ್ಟ್ ಬ್ರೇಕ್ ಆಗಿ, ಲಾಸ್ ಆಗಿ, ಸಮಥಿಂಗ್ ಹ್ಯಾಪನ್ ನಿಮ್ಮ ಲೈಫಲ್ಲಿ. ಸೊ ಯು ವೆಂಟ್ ಇಂಟರ್ನಲಿ. ಸೊ ಆ ಹೀಲಿಂಗ್ಗೆ ಟೈಮ್ ತೊಗೊಂಡಿರ್ಬೋದು, ಅಥವಾ ಅದರಿಂದ ಆಚೆ ಬರೋದಕ್ಕೆ, ಆ ಪೇನನ್ನು ಪ್ರಾಸೆಸ್ ಮಾಡೋದಕ್ಕೆ ಟೈಮ್ ತೊಗೊಂಡಿರ್ಬೋದು. ಸೊ ಇಟ್ ಈಸ್ ಯು ಆರ್ ರೆಡಿ, ಅದರಿಂದ ಆಚೆ ಬರ್ತಾ ಇದ್ದೀರಾ. ಯು ಹ್ಯಾವ್ ಹೀಲ್ಡ್ ಎನಫ್ ಹೀಲಿಂಗ್ ಆಗಿದೆ, ಎನಫ್ ಪೇನನ್ನು ರಿಲೀಸ್ ಮಾಡಿದ್ದೀರಾ, ಎನಫ್ ಇಂಟರ್ನಲ್ ವರ್ಕ್ನ ಮಾಡಿದ್ದೀರಾ. ಸೊ ಇಟ್ ಇಸ್ ಟೈಮ್. ಸೊ ಆ ಕೇವಿಂದ, ಆ ಗುಹೆಯಿಂದ, ನಮ್ಮನ್ನು ನಾವು ಇಟ್ಕೊಂಡಂಥ ಆ ಗುಹೆಯಿಂದ ಬೆಳಕಿಗೆ ಆಚೆ ಬರೋದು, ಮತ್ತು ಸಿವಿಲೈಸೇಷನ್ಗೆ ಆಚೆ ಬರೋದು. ಮೇ ಬಿ ಹೊಸ ಬಿಸ್ನೆಸ್ನ ಟ್ರೈ ಮಾಡೋದು, ಮೇ ಬಿ ಬಿಸ್ನೆಸ್ ಲಾಸ್ ಆಯಿತು, ಸ್ವಲ್ಪ ಬ್ರೇಕ್ ತೊಗೊಂಡ್ರಿ, ಯಾವ ಥರ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಲೆಟ್ ಮಿ ಥಿಂಕ್, ಲೆಟ್ ಮಿ ರಿಸರ್ಚ್ ಅಂತ ಹೇಳಿ. ಸೊ ಯು ಆರ್ ರೆಡಿ ಆ ರಿಸರ್ಚ್ ಫೇಸಿಂದ ಆ್ಯಕ್ಷನ್ ಫೇಸಿಗೆ ಹೋಗೋದಕ್ಕೆ. ಕೆಲವರು ಹಾರ್ಟ್ ಬ್ರೇಕ್ ಆಗಿ ಹೀಲ್ ಆಗಬೇಕು ಅಂತ ಹೀಲಿಂಗ್ ಜರ್ನಿನಲ್ಲಿ ಇದ್ದಿರ್ಬೋದು, ನೋ ಐ ವಾಂಟ್ ಬಿ ಸಿಂಗಲ್ ಅಂತ. ಯು ಆರ್ ಗೆಟಿಂಗ್ ಟು ದ ಟೈಮ್ ಲೈನ್ ವೇರ್ ಯು ವಿಲ್ ಬಿ ರೆಡಿ ಆ ರಿಲೇಷನ್ಶಿಪ್ಗೆ ಎಂಟರ್ ಆಗೋದಕ್ಕೆ. ಸೊ ಬೇಸಿಕ್ಲಿ ಯು ಆರ್ ಗೆಟಿಂಗ್ ಇನ್ ಟು ನೆಕ್ಸ್ಟ್ ಟೈಮ್ ಲೈನ್, ನೆಕ್ಸ್ಟ್ ಚಾಪ್ಟರ್ ಅಥವಾ ನೆಕ್ಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ಗೆ. ಯು ಆರ್ ರೆಡಿ ಆ ಸ್ಪಾಟ್ಲೈಟಿಗೆ, ಯು ಆರ್ ರೆಡಿ ಆ ಆ್ಯಕ್ಷನ್ಸ್ ತೊಗೊಳೋದಕ್ಕೆ, ಯು ಆರ್ ರೆಡಿ ನಿಮ್ಮ ಹಾರ್ಟ್ನ ಮತ್ತೆ ಓಪನ್ ಮಾಡೋದಕ್ಕೆ, ಯು ಆರ್ ರೆಡಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಲೈಫ್ ಜೊತೆ, ಯು ಆರ್ ರೆಡಿ ಅಥೆಂಟಿಕ್ ಲೈಫನ್ನ ನೀವು ಲೀಡ್ ಮಾಡೋದಕ್ಕೆ. ಸೊ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್, ವಾಟ್ ಈಸ್ ಯೋರ್ ಅಥೆಂಟಿಕ್ ಪರ್ಸ್ನಾಲಿಟಿ? ಎಲ್ಲರೂ ಹೇಳಿದ್ದಲ್ಲ ಇವ್ರಿಗಿದು ಇವ್ರದು ಅಂತ ಹೇಳಿದ್ದಲ್ಲ, ಇವ್ರು ಈ ಥರ ಅಂತ ಹೇಳಿದ್ದಲ್ಲ. ಹೂ ಆ್ಯಮ್ ಐ? ಆ ಒರಿಜಿನಲ್ ಒಪಿನಿಯನನ್ನು ಇಟ್ಕೊಂಡು ನಾವು ಆ್ಯಕ್ಷನ್ಸ್ನ ತೊಗೊಳೋದಕ್ಕೆ ವಿ ಆರ್ ಟೋಟಲಿ ರೆಡಿ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತು ನಿಮ್ಮ ರೀಡಿಂಗಲ್ಲಿ ಅಡ್ರೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಸೊ ಕಾರ್ಡ್ಸ್ ಪುಲ್ ಮಾಡೋಕ್ಕೆ ಮುಂಚೆನೇ ದೇ ಆರ್ ಲೈಕ್ ಕಂಟಿನ್ಯೂಸ್ಲಿ ಟಾಕಿಂಗ್, ವಿಚ್ ಮೀನ್ಸ್ ಯು ಆರ್ ರೆಡಿ. ಓಕೆ, ಸೈಲೆನ್ಸಲ್ಲಿ ಇದ್ದಿರ್ಬೋದು, ದೆರ್ ಇಸ್ ನಥಿಂಗ್ ಮಚ್ ಗೋಯಿಂಗ್ ಆನ್, ದೆರ್ ವಾಸ್ ಲಾಟ್ ಆಫ್ ಸಿಂಪ್ಲಿಸಿಟಿ ಆ್ಯಂಡ್ ವೆರಿ ಸೈಲೆಂಟ್ ಆ್ಯಂಡ್ ದೆರ್ ಇಸ್ ನೋ ಪ್ರೋಗ್ರೆಷನ್. ಅಂಥ ಒಂದು ಪ್ರೋಗ್ರೆಷನ್ ಇರಲಿಲ್ಲ. ಆಬ್ಸಲ್ಯೂಟ್ಲಿ ಲುಕ್ ಎಟ್ ದಟ್. ಬ್ರೇಕ್ ತೊಗೊಂಡಿರ್ಬೋದು, ಕೆಲಸದಿಂದ ಬ್ರೇಕ್ ತೊಗೊಂಡಿರ್ಬೋದು, ಅಥವಾ ಲೈಫ್ನ ಸ್ವಲ್ಪ ಸ್ಲೋ ಮಾಡಿರ್ಬೋದು. ಬಿಕಾಸ್ ವಿ ಆಲ್ಸೋ ಹ್ಯಾವ್
3 of swords, which is pain. Something happened, ಅದರಿಂದಾಗಿ ನೀವು ಸ್ವಲ್ಪ ಬ್ರೇಕ್ ತೊಗೊಂಡು ಸ್ವಲ್ಪ ಹೀಲಿಂಗ್ ಜರ್ನಿನಲ್ಲಿ ನೀವು ಯು ಟುಕ್ ಟೈಮ್ ಔಟ್, ಲೈಕ್ ಆ ಬ್ರೇಕ್. ಇಟ್ಸ್ ಟೈಮ್ ಫಾರ್ ಅ ಬ್ರೇಕ್, ಲೈಕ್ ಆ ಪ್ಯಾಟರ್ನ ಬ್ರೇಕ್ ಮಾಡೋದಕ್ಕೆ, ಆ ಹೀಲಿಂಗ್ ಜರ್ನಿಗೆ ಹೋಗೋದಕ್ಕೆ. ಸೊ ಯು ಟುಕ್ ಯುವರ್ ಟೈಮ್ ಅದರಿಂದ ಆಚೆ ಬರೋದಕ್ಕೆ. ನವ್ ಯು ಆರ್ ರೆಡಿ ಅಂತ ಹೇಳ್ತಾ ಇರೋದು. ದ ಇಂಪಾರ್ಟೆಂಟ್ ಥಿಂಗ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಈ ಒಂದು ಫೇಸಿಂದ ನೀವು ಆಚೆ ಬಂದಾಗ ಮುಂಚೆ ಹೇಗಿದ್ರಿ ಹಾಗೆ ಆಚೆ ಬರೋದಿಲ್ಲ. ಯು ವಿಲ್ ಕಮ್ ಔಟ್ ವಿತ್ ಅ ನ್ಯೂ ಪರ್ಸ್ನಾಲಿಟಿ, ಅ ನ್ಯೂ ಮೋಟಿವೇಶನ್, ಫುಲ್ ಆಫ್ ಇನ್ಸ್ಪಿರೇಷನ್. ದೇರ್ ಇಸ್ ಸಮಥಿಂಗ್ ಇನ್ಸೈಡ್ ನಿಮ್ಮ ಒಳಗಡೆ. ಇನ್ಸ್ಪಿರೇಷನ್ನು, ಮೋಟಿವೇಶನ್ನು ಅಥವಾ ಹೊಸ ಆಸಕ್ತಿ ಜೀವನದಲ್ಲಿ, ಆ ಕ್ಯೂರಿಯಾಸಿಟಿನ ತೊಗೊಂಡು ಆಚೆ ಬರ್ತಾ ಇದ್ದೀರಾ. ಮೇ ಬಿ ಜನರಿಗೆ ಅದು ಸ್ವಲ್ಪ ಟ್ರಿಗರ್ ಆಗ್ಬೋದು. ಅಯ್ಯೋ ಇಷ್ಟೊಂದು ಹಾರ್ಟ್ ಬ್ರೇಕ್ ಆಗಿ ಮೇ ಬಿ ಇವ್ರನ್ನ ಕಳ್ಕೊಂಡ್ರು, ಮೇ ಬಿ ಇದಾಯಿತು, ಮೇ ಬಿ ಕೆಲಸ ಕಳ್ಕೊಂಡ್ರು, ಅದಂಗೆ ತಿರ್ಗಾ ಇವರು ಇಷ್ಟೊಂದು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ, ಇನ್ನು ಅಷ್ಟು ಬೇಗ ನೋವು ಹೊಟ್ಟೋಯ್ತಾ, ಅಷ್ಟು ಬೇಗ ಪ್ರಾಬ್ಲಮ್ ಹೊಟ್ಟೋಯ್ತಾ, ನಿಜವಾಗ್ಲೂ ಅವ್ರು ಪ್ರೀತಿಸಿದ್ರೆ ಹಾಗಾದರೆ, ಅಥವಾ ಇವರೇನು ಇದನ್ನು ಮಾಡೋಕ್ಕಾಗತ್ತಾ ಅಥವಾ ಬಿಸ್ನೆಸ್ ಮಾಡೋಕ್ಕಾಗತ್ತಾ. ಸೊ ದೇರ್ ಕ್ಯಾನ್ ಬಿ ಸಮ್ ಕೈಂಡ್ ಆಫ್ ಜನರಿಗೆ ಕುತೂಹಲ ನಿಮ್ಮ ಬಗ್ಗೆ. ಲೈಕ್ ಹೌ ಡಿಡ್ ಯು ಹೀಲ್, ಹೆಂಗೆ ಬದಲಾದ್ರಿ, ಅಥವಾ ಹೆಂಗೆ ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀರಾ, ಮುಂಚೆ ಈ ಥರ ಮಾತಾಡ್ತಿರ್ಲಿಲ್ಲ, ಅಥವಾ ದೆರ್ ಇಸ್ ಸಮಥಿಂಗ್ ಡಿಫ್ರೆಂಟ್, ದೆರ್ ಇಸ್ ಸಮಥಿಂಗ್ ದಟ್ ಹ್ಯಾಸ್ ಹ್ಯಾಪನ್ಡ್, ಏನೋ ಒಂದು ಚೇಂಜ್ ಇದೆ ನಿಮ್ಮಲ್ಲಿ, ಏನೋ ಒಂದು ಬದಲಾವಣೆ ಇದೆ ಅಂತ ಹೇಳಿ ಎಷ್ಟೊಂದು ಜನರು ನಿಮ್ಮ ಬಗ್ಗೆ ಕ್ಯೂರಿಯಸ್ ಆಗ್ಬೋದು ಇವಾಗ. ಆ್ಯಂಡ್ ದೇ ವಾಂಟ್ ಟು ನೋ ವಾಟ್ ಈಸ್ ಗೋಯಿಂಗ್ ಆನ್, ಏನಾಯಿತು, ಯಾವ ಥರ ಬದಲಾದ್ರಿ ಅಂತ ಹೇಳಿ. ಡೈರೆಕ್ಟಾಗಿ ಕೇಳಲಿಲ್ಲ ಅಂದರೂ ನೀವು ಈ ಕೇವಿಂದ, ನಿಮ್ಮ ಹರ್ಮಿಟ್ ಮೋಡಿಂದ ಈ ಆ್ಯಕ್ಷನ್ ಮೋಡಿಗೆ ಬಂದಾಗ ಪೀಪಲ್ ವಿಲ್ ಬಿ ರಿಯಲಿ ಕ್ಯೂರಿಯಸ್. ಓಕೆ, ದೇರ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಅವ್ರ ಎನರ್ಜಿನಲ್ಲಿ ಅವ್ರ ವೈಬ್ಸ್ ಫುಲ್ಲು ಚೇಂಜ್ ಆಗಿರೋ ಥರ ಇದೆ. ಸೊ ವಾಟ್ ಈಸ್ ಗೋಯಿಂಗ್ ಆನ್ ಅಂತ ಹೇಳಿ. ಯು ಆರ್ ರೆಡಿ ಆ ಎಮೋಷ್ನಲ್ ಹೀಲಿಂಗಿಂದ. ದೆರ್ ಇಸ್ ಸಮಥಿಂಗ್ ದಟ್ ಹ್ಯಾಪನ್ ನಿಮ್ಮ ಲೈಫಲ್ಲಿ, ಅದರಿಂದ ಆಚೆ ಬರೋದಕ್ಕೆ ಯು ಆರ್ ರೆಡಿ ಅಂತ ಹೇಳ್ತಾ ಇರೋದು. Yeah, that is what I keep hearing. Like, I am ready. Laughter, absolutely. You are ready for fun. You are ready for new chapter. You are ready next ನಿಮ್ಮ ಲೈಫನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಲೈಕ್ there is inner child happiness that is coming. ನಿಮ್ಮ ಒಳಗಡೆಯಿಂದ ಅಥೆಂಟಿಕ್ ಲೈಫ್ ಲೀಡ್ ಮಾಡಿದಾಗ there is so much of freedom. ನಾನು ಯಾರಿಂದನೂ ಏನು ಹೈಡ್ ಆಗಬೇಕಾಗಿಲ್ಲ. ಇವ್ರಿಗೋಸ್ಕರ ಒಂದು ಥರ ಮುಖವಾಡ, ಅವ್ರಿಗೋಸ್ಕರ ಒಂಥರ ಮುಖವಾಡ ಹಾಕೋಬೇಕಾಗಿಲ್ಲ. ಐ ಆಮ್ ಸೂಪರ್ ರಿಯಲ್, ದಿಸ್ ಈಸ್ ಮೀ ಅಂತ ಹೇಳಿ ನೀವು ಲೈಕ್ ಎಷ್ಟೊಂದು ಸ್ಟ್ರೆಸ್ ಕಡಿಮೆ ಆಗುತ್ತೆ ಯಾವಾಗ ನಾವು ರಿಯಲಿಸ್ಟಿಕ್ ಆಗಿರ್ತೀವಿ. ಆ್ಯಂಡ್ ಯು ಹ್ಯಾವ್ ಗ್ರೋನ್ ಸೋ ಮಚ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಅಡ್ರೆಸ್ ಮಾಡ್ತಾ ಇರೋದು ಮತ್ತು ಅಕ್ನಾಲೇಜ್ ಮಾಡ್ತಾ ಇರೋದು, ಈ ಸಿಚುವೇಶನಿಂದ ನೀವು ಎಷ್ಟೊಂದು ಗ್ರೋ ಆಗಿದ್ದೀರಾ, ಎಷ್ಟೊಂದು ಮೆಚ್ಯೂರ್ ಆಗಿದ್ದೀರಾ, ಎಷ್ಟೊಂದು ಲೈಫ್ ಲೆಸನ್ಸ್ ಕಲ್ತಿದ್ದೀರಾ. ಮೇ ಬಿ ಇಟ್ ವಾಸ್ ವೆರಿ ಡಿಫಿಕಲ್ಟ್ ನಿಮಗೆ ನಿಮ್ಮ ಈ ಹೀಲಿಂಗ್ ಜರ್ನಿನಲ್ಲಿ. ಮೇ ಬಿ ಯು ಫೆಲ್ಟ್ ಲೈಕ್ ಇದರಿಂದ ನಾನು ಯಾವತ್ತೂ ಆಚೆ ಬರೋದಕ್ಕಾಗಲ್ಲ, ಅಥವಾ ಈ ಪೇನಿಂದ ಆಚೆ ಬರೋದಕ್ಕಾಗತ್ತಾ ಆಗಲ್ವಾ ಅನ್ನೋ ಥರ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ವಿ ಆರ್ ಸೋ ಪ್ರೌಡ್ ಆಫ್ ಯು. ನೀವು ಇಂಥ ಒಂದು ಡಿಫಿಕಲ್ಟ್ ಜರ್ನಿನ ಯು ಓವರ್ಕೇಮ್. ಸೊ ಸೆಲೆಬ್ರೇಟ್ ಅಂತ ಹೇಳ್ತಾ ಇರೋದು. ಸೊ ಕಂಗ್ರ್ಯಾಚುಲೇಟ್ ನಿಮ್ಮನ್ನು ನೀವು, ಸೆಲೆಬ್ರೇಟ್ ನಿಮ್ಮ ಸಕ್ಸಸ್ನ, ಸೆಲೆಬ್ರೇಟ್ ನಿಮ್ಮ ಹೀಲಿಂಗ್ ಜರ್ನಿನ, ಸೆಲೆಬ್ರೇಟ್ ನಿಮಗೆ ನೀವು ಕೊಟ್ಟಂಥ ಈ ಪರ್ಮಿಷನನ್ನು. ಬಿಕಾಸ್ ಯು ನ್ಯೂ ಯು ನೀಡ್ ಹೀಲಿಂಗ್, ಅಥವಾ ಯು ನ್ಯೂ ಈ ಬ್ರೇಕ್ ತೊಗೊಳ್ಬೇಕು ಅಂತ ಹೇಳಿ. ಸೊ ಇಫ್ ಇಟ್ ಈಸ್ ನಾಟ್ ರೆಸನೇಟಿಂಗ್ ಅಥವಾ ಬ್ರೇಕ್ ಎಲ್ಲ ಅಲ್ಲ ಅಂತಂದ್ರೂ ಮೇ ಬಿ ಯು ವರ್ ಮೇ ಬಿ ಇನ್ನರ್ ವರ್ಕ್ ಇರ್ಬೋದು, ಅಥವಾ ನಿಮ್ಮ ಒಳಗಡೆ ನಿಮಗೆ ಪ್ರಶ್ನೆಗಳು ಮೂಡ್ತಿರ್ಬೋದು. ಮೇ ಬಿ ಸ್ಪಿರಿಚುವಲ್ ಜರ್ನಿಗೆ ಮೂವ್ ಆಗಿರ್ಬೋದು, ಸ್ಪಿರಿಚುವಲ್ ಪಾತಲ್ಲಿ ನೀವು ನಡೀತಿರ್ಬೋದು, ಹೊಸ ಹೊಸ ಹೀಲಿಂಗ್ ಮೊಡ್ಯಾಲಿಟಿಗಳು ಕಲಿತಿರ್ಬೋದು. ದೇರ್ ಇಸ್ ಸಮಥಿಂಗ್ ನ್ಯೂ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗಿರೋದು, ಅಥವಾ ಆಲ್ರೆಡಿ ಸ್ಟಾರ್ಟ್ ಆಗಿರೋದು, ಅಥವಾ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಕ್ಯೂರಿಯಾಸಿಟಿ ಶುರು ಆಗಿರೋದು. ಆಲ್ರೆಡಿ ಸ್ಟಾರ್ಟ್ ಆಗಿರೋರಿಗೆ ದೇರ್ ಇಸ್ ಲಾಟ್ ಆಫ್ ನ್ಯೂ ಇಂಟ್ರೆಸ್ಟ್. ಇನ್ನೂ ಡೀಪಾಗಿ ಹೋಗಬೇಕು, ಇನ್ನೂ ಇದರಲ್ಲಿ ನಾನು ಇನ್ನೂ ಡೀಪಾಗಿ ಅರ್ಥ ಮಾಡ್ಕೊಳ್ಬೇಕು. ಮೇ ಬಿ ಈ ಹೀಲಿಂಗ್ ಮೊಡ್ಯಾಲಿಟಿನ ಮೇ ಬಿ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಮೇ ಬಿ ನನ್ನ ಹೈಯರ್ ಸೆಲ್ಫಿಗೆ ಅಥವಾ ಹೈಯರ್ ಬೀಯಿಂಗ್ಸ್ಗೆ ನಾನು ಇನ್ನೂ ಡೀಪಾಗಿ ಕನೆಕ್ಟ್ ಆಗಬೇಕು. ಸೊ ದೆರ್ ಇಸ್ ಲಾಟ್ ಆಫ್ ಎಕ್ಸೈಟ್ಮೆಂಟ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಆಗ್ತಾ ಇರೋದು. ದಟ್ ಈಸ್ ದ ವರ್ಡ್ ಗ್ರೂಪ್ ನಂಬರ್ 2. ಸೊ ಯು ಆರ್ ಗೆಟಿಂಗ್ ಇನ್ ಟು ದಿಸ್ ಎಕ್ಸ್ಪ್ಯಾನ್ಷನ್ ಸ್ಟೇಟ್ ಆ್ಯಂಡ್ ಆಲ್ಸೋ ಆಸ್ಪಿರೇಷನ್. ದಿಸ್ ಈಸ್ ನ್ಯೂ ಎನರ್ಜಿ, ಲೈಕ್ ಕ್ಯೂರಿಯಾಸಿಟಿ, ದಿಸ್ ಎಕ್ಸೈಟ್ಮೆಂಟ್. ನೋ ಮೋಟಿವೇಶನ್, ನೋ ಇನ್ಸ್ಪಿರೇಷನ್ ಅಂತ ಇದ್ದರೆ ನೀವು ಹರ್ಮಿಟ್ ಸ್ಟೇಜಲ್ಲಿ ಇದ್ದವರು. ಸೊ ರೈಟ್ ನೌ there will be so much of inspiration ಅಂತ ಹೇಳ್ತಾ ಇರೋದು. ಹೊಸದನ್ನು ಮಾಡೋದಕ್ಕೆ ಆ ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟು ನಿಮ್ಮ ಲೈಫಲ್ಲಿ ಜಾಸ್ತಿ ಆಗುತ್ತೆ. ಲೈಕ್ ಇನ್ಸ್ಪಿರೇಷನ್, ಮೋಟಿವೇಶನ್ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ರಿಸ್ಕ್ಗಳು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಮತ್ತು ಟ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮೇ ಬಿ ಲೈಕ್ ಬಿಸ್ನೆಸ್, ಹೀಲಿಂಗ್, ಇದು ಯಾವುದು ರೆಸನೇಟ್ ಆಗ್ತಾ ಇಲ್ಲ ಅಂತ ಇರೋರಿಗೆ ಮೇ ಬಿ ಇಟ್ ಈಸ್ ಜಸ್ಟ್ ಟ್ರೈಯಿಂಗ್ ನ್ಯೂ, ಹೊಸ ಥರ ಲೈಫ್ ಸ್ಟೈಲು, ಹೊಸ ಥರ
ಆಸ್ಪಿರೇಷನ್ಸು, ಹೊಸ ಇಂಟ್ರೆಸ್ಟ್ಗಳು ಜೀವನದಲ್ಲಿ ಜಾಸ್ತಿ ಆಗ್ಬೋದು. ಮೇ ಬಿ ಹಾಡು ಕಲಿಬೇಕು ಅನಿಸ್ಬೋದು, ಮೇ ಬಿ ಕರಾಟೆ ಕಲಿಬೇಕು ಅಂತ ಅನ್ನಿಸ್ಬೋದು, ಮೇ ಬಿ ಸೆಲ್ಫ್ ಡಿಫೆನ್ಸಿಗೆ ಹೋಗ್ಬೋದು, ಐ ಡೋಂಟ್ ನೋ. ಸೊ ಯುವರ್ ಸೋಲ್ ವಾಂಟ್ಸ್ ಟು ಎಕ್ಸ್ಪ್ಯಾಂಡ್ ಅಂತ ಹೇಳ್ತಾ ಇರೋದು. ಸೊ ಆ ಒಂದು ಇನ್ಸ್ಪಿರೇಷನ್ಗೆ, ಎಕ್ಸ್ಪ್ಯಾನ್ಸಿವ್ ಎನರ್ಜಿಗೆ ಮೂವ್ ಆಗ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಮತ್ತು ಅಕ್ನಾಲೇಜ್ ಮಾಡ್ತಾ ಇರೋದು. ವಿ ಹ್ಯಾವ್ ಕಿಂಗ್ ಆಫ್ ಯೂನಿಕಾರ್ನ್ಸ್, ವಿ ಹ್ಯಾವ್ ಪೆಗಸಸ್, ಎರಡೂ ಹೈ ವೈಬ್ರೇಷನಲ್ ಎನರ್ಜೀಸ್, ಲೈಕ್ ದೇ ಆರ್ the kings and like priests of unicorn family, and also archangel uriel ಬಂದು this is renewed energy, the motivation, the fire, ನಮ್ಮ ಬೆಲ್ಲಿನಲ್ಲಿ ಬರುವಂಥ ಪ್ಯಾಷನ್, ಆ ಫೈರ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಹೇಳ್ತಾ ಇರೋದು ಲೈಕ್ ಯು ವಿಲ್ ಹ್ಯಾವ್ ಲಾಟ್ ಆಫ್ ಇನ್ಸ್ಪಿರೇಷನ್ ಆ್ಯಂಡ್ ಎಕ್ಸೈಟ್ಮೆಂಟ್ ಮತ್ತೆ ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾ ಇದೆ. ಆ್ಯಂಡ್ ಯು ವಿಲ್ ಬಿ ಸೋ ಹ್ಯಾಪಿ. ಆ್ಯಕ್ಷನ್ಸ್ ತೊಗೊಳೋದಕ್ಕೆ ಕೆಲವರು ಲೈಕ್ ಯು ವಾಂಟ್ ಫಿಸಿಕಲಿ ಆ್ಯಕ್ಟ್, ಲೈಕ್ ವರ್ಕೌಟ್ ಸ್ಟಾರ್ಟ್ ಮಾಡ್ಬೋದು, ಜಾಗಿಂಗ್ ಸ್ಟಾರ್ಟ್ ಮಾಡ್ಬೋದು. ಬಟ್ ಐಮ್ ಫೀಲಿಂಗ್ ಲೈಕ್ ವೆರಿ ಎನರ್ಜೈಸ್, ಲೈಕ್ ಮಾರ್ಸ್ ಎನರ್ಜಿ ಸ್ಟ್ರಾಂಗ್ ಆಗಿರೋ ಥರ ಇದೆ, ಸನ್ ಎನರ್ಜಿ ಸ್ಟ್ರಾಂಗ್ ಆಗಿರೋ ಥರ ಇದೆ. ಗ್ರೂಪ್ ನಂಬರ್ 1ಗೆ ಆರ್ಕೇಂಜಲ್ ಮೈಕಲ್ ಬಂದಿದ್ರು. ಗ್ರೂಪ್ ನಂಬರ್ 2ಗೆ ಅಂದರೆ ನಿಮಗೆ ಆರ್ಕೇಂಜಲ್ ಯೂರಿಯಲ್ ಬರ್ತಾ ಇರೋದು. ಆರ್ಕೇಂಜಲ್ ಮೈಕಲ್ ಬಂದು ಪಾಸ್ಟಿಂದ ನಮ್ಮನ್ನ ಆಚೆ ಬರೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಆರ್ಕೇಂಜಲ್ ಯೂರಿಯಲ್ ಬಂದು ನಮ್ಮ ಒಳಗಡೆ ಇರುವಂಥ ಆ ಫೈರ್ನ ಆ್ಯಕ್ಟಿವೇಟ್ ಮಾಡಿ ನಮ್ಮ ಆ ಪ್ಯಾಷನನ್ನು ನಾವು ಪಾಸ್ಟಿಂದ ಆಚೆ ಬಂದು ನೆಕ್ಸ್ಟ್ ಏನು ಅಂತ ಹೇಳಿ ತಿಳ್ಕೊಂಡು ಲೈಫ್ ಪರ್ಪಸ್ಗೆ ಸ್ಟೆಪ್ ಇನ್ ಆಗೋದಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಏಂಜಲ್ಲು. ಆ್ಯಂಡ್ ಆಲ್ಸೋ ಈಸ್ ಅ ಏಂಜಲ್ ಆಫ್ ಪೀಸ್. ಓಕೆ, ಸೊ ನಿಮ್ಮ ಈ ಮೆಚ್ಯೂರಿಟಿ ಬಂದು ಇಟ್ ಹ್ಯಾಸ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ಯಾವ ಬ್ಯಾಟಲಲ್ಲಿ ನಾವು ಫೈಟ್ ಮಾಡಬೇಕು, ಯಾವ ಬ್ಯಾಟಲಲ್ಲಿ ಫೈಟ್ ಮಾಡೋದು ನಿಮಗೆ ನಿಮ್ಮ ಟೈಮು, ನಿಮ್ಮ ಎನರ್ಜಿ ವೇಸ್ಟ್ ಮಾಡಲ್ಲ, ಅದ್ರ ಬಗ್ಗೆ ತುಂಬ ಮೆಚ್ಯೂರಿಟಿ ಬಂದಿದೆ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ವಾಟ್ ಐ ಮೀನ್ ಬೈ ದ್ಯಾಟ್, ಲೆಟ್ಸೇ ಮನೆಯಲ್ಲಿ ಏನೋ ಒಂದು ಹೇಳಿದ್ರು, ಲೈಕ್ ನಿಮ್ಮ ಕಡೆ ಬೆರಳು ಮಾಡಿ ತೋರಿಸಿದ್ರು. ಸೊ ಯು ವಿಲ್ ಇಮಿಡಿಯೇಟ್ಲಿ ನಾಟ್ ಗೋ ಅಂಡ್ ಫೈಟ್. ಓಕೆ, ಹೌ ಡೇರ್ ಯು ನನಗೆ ಬೆರಳು ಮಾಡಿ ತೋರಿಸಿದ್ದು ಅಂತ ಹೇಳಿ. ಯು ವಿಲ್ ಪಿಕ್ ಯುವರ್ ಬ್ಯಾಟಲ್. ಇಸ್ ದಿಸ್ ನೆಸೆಸರಿ? ನಾನು ಪ್ರೂವ್ ಮಾಡಬೇಕಾ, ಏನಾದರೂ ಹೇಳಬೇಕಾ ಇವ್ರಿಗೆ, ಅಥವಾ ನನ್ನನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕಾ, ಅಥವಾ ಇಸ್ ದಿಸ್ ವೇಸ್ಟ್ ಆಫ್ ಟೈಮ್, ಎಷ್ಟು ಹೇಳಿದ್ರು ಅಷ್ಟೇ. ಸೊ ಐ ಚೂಸ್ ಮೈ ಬ್ಯಾಟಲ್. ಸೊ ದಿಸ್ ಇಸ್ ವೇಸ್ಟೇಜ್ ಆಫ್ ಮೈ ಟೈಮ್. ಸೊ ನಾನು ಹೇಳಿದ್ರೂ ಅರ್ಥ ಮಾಡ್ಕೊಳ್ಳೋಂಥ ಪರಿಸ್ಥಿತಿನಲ್ಲಿಲ್ಲ. ಸೊ ಲೆಟ್ ಮಿ ಜಸ್ಟ್ ನಾಟ್ ಗೆಟ್ ಇನ್ ಟು ದಿಸ್ ಆರ್ಗ್ಯುಮೆಂಟ್. ಇಟ್ ಈಸ್ ನಾಟ್ ವರ್ತ್ ಇಟ್. ನನ್ನ ಟೈಮು, ನನ್ನ ಎಫರ್ಟು, ನನ್ನ ಎನರ್ಜಿ ಐ ಆಮ್ ನಾಟ್ ಗೋಯಿಂಗ್ ಟು ವೇಸ್ಟ್ ಹಿಯರ್ ಅಂತ ಹೇಳಿ ಯುಲ್ ಜಸ್ಟ್ ಸ್ಮೈಲ್, ಓಕೆ ಥ್ಯಾಂಕ್ ಯು ಅಂತ ಹೇಳಿ, ಆ್ಯಂಡ್ ದೆನ್ ಯುಲ್ ಗೋ ಆಫ್, ಯು ವಿಲ್ ಡೂ ಯುವರ್ ಓನ್ ಥಿಂಗ್. ನಿಮ್ಮ ಜೀವನ ಅಥವಾ ನಿಮ್ಮ ದಾರಿನಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ. ಈ ಆನೆ ಹೋಗ್ತಾ ಇರುತ್ತಲ್ಲ, ಸುತ್ತಮುತ್ತ 10 ನಾಯಿಗಳು ಬೊಗಳ್ತಾ ಇದ್ರು, ಐ ಡೋಂಟ್ ವಾಂಟ್ ಟು ಡಿಸ್ರೆಸ್ಪೆಕ್ಟ್ ಯಾರು ಬೆರಳು ಮಾಡಿ ತೋರಿಸಿದವ್ರನ್ನ. ದಿಸ್ ಈಸ್ ಜಸ್ಟ್ ಆನ್ ಎಕ್ಸಾಂಪಲ್, ಬಿಕಾಸ್ ಎಲ್ಲರಿಗೂ ಅವ್ರದ್ದೇ ಒಪಿನಿಯನ್ ಇಟ್ಕೊಳ್ಳೋ ಅಂಥ ಒಂದು ಫ್ರೀ ವಿಲ್ ಇರುತ್ತೆ. ಬಟ್ 10 ಜನನು ಬೆರಳು ಮಾಡಿ ತೋರಿಸಿದಾಗ ನಾವು ಎಲ್ಲರಿಗೂ ಆನ್ಸರ್ ಕೊಡಬೇಕಂತಿಲ್ಲ, ಎಲ್ಲರಿಗೂ ಓಕೆ ನೀವು ಹೇಳ್ತಾ ಇರೋ ತಪ್ಪು ಅಂತ ಹೇಳಬೇಕಾದ್ರೆ ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ಆ ಒಂದು ಮೆಚೂರಿಟಿ ನಿಮಗೆ ಚೆನ್ನಾಗಿ ಬಂದಿದೆ. ಲೈಕ್ ಆ ಆನೆ ಹೋಗ್ತಾ ಇರುತ್ತಲ್ಲ ತನ್ನ ಪಾಡಿಗೆ, ನನ್ನ ಆಕಾರ ಏನು, ನನ್ನ ಗತ್ತೇನು, ಈ ಎಲ್ಲ ಸುತ್ತ ಹೇಳ್ತಾ ಇರೋರಿಗೆ, ಬೆರಳು ಮಾಡ್ತಾ ಇರೋರಿಗೆ ಐ ಡೋಂಟ್ ಹ್ಯಾವ್ ಟು ಪ್ರೂವ್ ಲೈಕ್ ನನ್ನ ಸ್ಟ್ರೆಂತ್ ಏನು ಅಂತ ಹೇಳಿ. ಸೊ ಐ ನೋ ಮೈ ಸ್ಟ್ರೆಂತ್, ಐ ನೋ ಹೂ ಐ ಆ್ಯಮ್. ಸೊ ಆ ಒಂದು ಮೆಚ್ಯೂರಿಟಿ, ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಎಷ್ಟೊಂದು ಬಂದಿದೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು like you have grown a lot. Okay, group number 2, so go celebrate ನಿಮ್ಮನ್ನು ನೀವು, ನಿಮ್ಮ ಜರ್ನಿನ, ನಿಮ್ಮ ಹಾರ್ಡ್ಶಿಪ್ನ, ನಿಮ್ಮ ಪೇನ್ನ, ನಿಮ್ಮ ಹೀಲಿಂಗ್ ಜರ್ನಿನ, ನೀವು ನೆಕ್ಸ್ಟ್ ಹೋಗ್ತಾ ಇರುವಂಥ ನೆಕ್ಸ್ಟ್ ಚಾಪ್ಟರ್ನ, ಈ ಹೊಸ ಮೋಟಿವೇಶನ್, ಜಸ್ಟ್ ಗೋ ಸೆಲೆಬ್ರೇಟ್. ನಿಮ್ಮನ್ನು ನೀವು ಅಕ್ನಾಲೇಜ್ ಮಾಡಿ, ನಿಮಗೆ ನೀವು ಸ್ವಲ್ಪ ಟೈಮ್ ಕೊಡಿ, ನಿಮ್ಮನ್ನು ನೀವು ಪ್ರೈಸ್ ಕೊಟ್ಕೊಳ್ಳೋದಕ್ಕೆ ಅಥವಾ ರಿವಾರ್ಡ್ ಕೊಟ್ಕೊಳ್ಳೋದಕ್ಕೆ, ಬಿಕಾಸ್ ಯು ಹ್ಯಾವ್ ಡನ್ ಅ ಫಂಟಾಸ್ಟಿಕ್ ಜಾಬ್. ಗ್ರೂಪ್ ನಂಬರ್ 2, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬೇಸಿಕ್ಲಿ ಈ ಗ್ರೂಪ್ಗೆ ಅಥವಾ ಈ ಇವತ್ತಿನ ರೀಡಿಂಗ್ಗೆ ನಿಮಗೆ ಹೇಳ್ತಾ ಇರೋದು, ಯು ಆರ್ ರೆಡಿ ಫಾರ್ ದ ಸ್ಪಾಟ್ಲೈಟ್ ಅಂತ ಹೇಳಿ. ಆ್ಯಂಡ್ ಯು ಆರ್ ರೆಡಿ ಆ ಹರ್ಮಿಟ್ ಮೋಡಿಂದ ಆಚೆ ಬರೋದಕ್ಕೆ, ಆ್ಯಂಡ್ ಯು ಆರ್ ರೆಡಿ ಅಥೆಂಟಿಕ್ ಲೈಫ್ನ ಲೀಡ್ ಮಾಡೋದಕ್ಕೆ, ಆ್ಯಂಡ್ ಯು ಆರ್ ರೆಡಿ ನಿಮ್ಮ ಎಕ್ಸ್ಪ್ಯಾನ್ಷನ್ಗೆ, ಯು ಆರ್ ರೆಡಿ ಫಾರ್ ನ್ಯೂ ಇನ್ಸ್ಪಿರೇಷನ್ ಆ್ಯಂಡ್ ನ್ಯೂ ಮೋಟಿವೇಶನ್, ಆ್ಯಂಡ್ you will see a lot of changes internally and externally. Alright, so ಅದು ನಿಮ್ಮ ಇವತ್ತಿನ ರೀಡಿಂಗ್. ಗ್ರೂಪ್ ನಂಬರ್ 2 ನಿಮ್ಗೆ ಏನು ಅನ್ನಿಸ್ತು ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ, ಎಂಜಾಯ್, ಆ್ಯಂಡ್ ಸೂಪರ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.